ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಈಗ 23 ಚುನಾವಣೆಯಲ್ಲಿ 5 ಗ್ಯಾರಂಟಿಗಳ ಬಗ್ಗೆ ಹೇಳಿದ್ದೀವಿ. ಆ ಗ್ಯಾರಂಟಿಗಳನ್ನು ಟೀಕೆನೂ ಕೂಡ ಮಾಡಿದ್ರು. ಇವತ್ತು ನಾವು ಗೃಹ ಲಕ್ಷ್ಮಿ, ಗೃಹ ಜ್ಯೋತಿ, ಅನ್ನಭಾಗ್ಯ, ಶಕ್ತಿ ಮತ್ತು ಯುವ ನಿಧಿ ಎಲ್ಲ ಕಾರ್ಯಕ್ರಮ ಕೊಡ್ತಾ ಇದ್ವಿ. ಯಾರು ಟೀಕೆ ಮಾಡ್ತಾ ಇದ್ರು ಅದನ್ನ ಕೊಡುವಂತದ್ದು. ಬಡವರಿಗೆ ತೋರಿಸಿ ಎಲ್ಲ ಕೂಡ ರೇಟ್ ಜಾಸ್ತಿ ಆಗಿರೋ ಅದಕ್ಕೊಂದು ಸ್ವಲ್ಪ ಸಹಕಾರಿ ಆಗ್ತದೆ. ಗೃಹ ಜ್ಯೋತಿ, ಗೃಹಲಕ್ಷ್ಮಿ ಹಣ ಇದೆಲ್ಲನೂ ಕೂಡ ಗೃಹ ಜ್ಯೋತಿಯಿಂದ ಎಲ್ಲರೂ ಕೂಡ ಮೋದಿಯವರಿನ ಬೆಲೆ ಏರಿಕೆ ಆಗಿದೆ ಇವ್ರ ಪೀರಿಯಡ್ನಲ್ಲಿ. ಅದರಿಂದ ಸ್ವಲ್ಪ ಅವ್ರಿಗೆ ಸಮಾಧಾನ ಆಗ್ತದೆ. ತುಂಬ ಇವು ಟೀಕೆ ಮಾಡೋರು ನಾವು ಚುನಾವಣೆ ಮುಂಚಿತವಾಗಿ ಕೊಟ್ಟಿದ್ದೀವಿ. ಚುನಾವಣೆ ನಂತರ ಅದನ್ನ ಈಡೇರಿಸಿದ್ವಿ. ಇಲ್ಲಿವರೆಗೆ 2 ವರ್ಷ ಆಯಿತು. 2.5 ವರ್ಷ ಕೊಡ್ಕೊಂತ ಬಂದಿದ್ವಿ. ಬಿಹಾರದಾಗ ಇವ್ರು ಕೊಟ್ಟರು ಒಮ್ಮೆ 10,000 ಚುನಾವಣೆ ಇದ್ದಾಗ. ನೀತಿ ಸಮಿತಿ ಪ್ರಾರಂಭ ಆಗುತ್ತೇನ ಅವಾಗ ಕೊಟ್ಟರು. ಚುನಾವಣೆಗೆ ಮುಂಚೆ 10,000 ರೂಪಾಯಿ ಗೆದ್ದರು. ಚುನಾವಣೆ ಮತ್ತೆ ಬೇರೆ ಚುನಾವಣೆ ಮುಗಿದ್ಮೇಲೆ ಕ್ಲೋಸ್ಡ್. ಮಹಾರಾಷ್ಟ್ರದಲ್ಲಿ ಹಿಂಗೆ ಮಾಡಿದ್ರು. ನಾನಲ್ಲಿ ವೆಸ್ಟರ್ನ್ ಮಹಾರಾಷ್ಟ್ರದಲ್ಲಿ ಚುನಾವಣೆ ಆಗಿದ್ದೆ ನಾನು. ಪಶ್ಚಿಮ ಮಹಾರಾಷ್ಟ್ರದಲ್ಲಿ ಲಾಡ್ಕಿ ಬಹನ ಅಂತ ಒಂದು ಯೋಜನೆ 6 ತಿಂಗಳು ಕೊಟ್ಟರು. ಚುನಾವಣೆ ಮುಗಿತು, ಬಂದಾಯ್ತು. ಹೀಗಾಗಿ ಇದೆಲ್ಲವೂ ಕೂಡ ನಮ್ಮ ಮುಂದೆ ಕೆಲವೊಂದು ಚಿತ್ರವನ್ನು ಇಟ್ಟು ಇವತ್ತು ನಮ್ಮ ಸರ್ಕಾರ ಅಭಿವೃದ್ಧಿನೂ ಕೂಡ ಮಾಡ್ತಾ ಇದೆ. ಗ್ಯಾರಂಟಿನೂ ಕೂಡ ನಾವು ಕೊಟ್ಟಿದ್ವಿ. ಇವತ್ತು ಇಲ್ಲಿ ವಿಶೇಷವಾಗಿ ದಾವಣಗೆರೆಯಲ್ಲಿ ಉಪಚುನಾವಣೆ ಶಾಮನೂರು ಶಿವಶಂಕರ್ ಅವರ ಬಗ್ಗೆ ಹೇಳಬೇಕಾಗ್ತದೆ. ಇವತ್ತು ದಾವಣಗೆರೆಗೆ ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ದಾವಣಗೆರೆ ಗುರುತಿಸಲಿಕ್ಕೆ ಕಾರಣಕರ್ತರು ಯಾರಾದ್ರೆ ಅದು ಶಾಮನೂರು ಶಿವಶಂಕರ್ನವರು. ನಾವು ಹೋಗ್ಬೇಕಾಗ್ತದೆ. ಇದಕ್ಕೆ ಬೇರೆ ಒಂದು ಜಿಲ್ಲೆ ಇರ್ತದೆ, ದಾವಣಗೆರೆ ಜಿಲ್ಲೆ ಇರ್ತೀವಿ. ಶಿಕ್ಷಣ ಸಂಸ್ಥೆ ಆಗಿರ್ಬೋದು, ವ್ಯಾಪಾರ ಆಗಿರ್ಬೋದು, ದಾವಣಗೆರೆ ಅಭಿವೃದ್ಧಿ ಆಗಿರ್ಬೇಕು. ಅದಕ್ಕೆ ಶಾಮನೂರು ಶಿವಶಂಕರ್ ಅವರ ಕೊಡುಗೆ ಬಹಳ ದೊಡ್ಡದಾಗಿದೆ. ರಾಷ್ಟ್ರ ಮಟ್ಟದಲ್ಲಿ ದಾವಣಗೆರೆ ಅಂದ್ರೆ ಗುರುತಿಸ್ಲಿಕ್ಕೆ ಇವತ್ತು ಕಾರಣಕರ್ತರಾದಂಥವ್ರು. ಹೀಗಾಗಿ ಓರ್ವ ಹಿರಿಯ ವ್ಯಕ್ತಿ ಇವತ್ತು ಸಾಕಷ್ಟು ದಾನ ಧರ್ಮ ಮಾಡುವ ಮೂಲಕ ನಾವು ಅಲ್ಲೇ ಹೋದಾಗ ಕೇಳ್ತೀವಿ, ನಮ್ಮ ದೇವಸ್ಥಾನಕ್ಕೆ ಎಷ್ಟು ಕೊಟ್ಟಿದ್ರಿ, ನಮ್ಮ ಮಠಕ್ಕೆ ಎಷ್ಟು ಕೊಟ್ಟಿದ್ರಿ. ಅಲ್ಲಿ ಶ್ರೀಶೈಲ ಹಿಡ್ಕೊಂಡು, ಮಂತ್ರಾಲಯ ಹಿಡ್ಕೊಂಡು, ತಿರುಪತಿ ಹಿಡ್ಕೊಂಡು ಎಲ್ಲ ಕಡೆಗೂ ಕೂಡ ಸ್ವಲ್ಪ ಧಾರ್ಮಿಕವಾಗಿ ಎಲ್ಲವನ್ನು ಕೂಡ ಅಭಿವೃದ್ಧಿ ಮಾಡುವಂಥವ್ರು. ಬಹಳಷ್ಟು ಒಳ್ಳೆಯ ಕೆಲಸಗಳನ್ನು ಸಹ ಮಾಡಿದ್ದಾರೆ ಸಮಾಜದ ಹಿರಿಯರು. ಅವರ ಮೊಮ್ಮಗ ಇವತ್ತು ಸಹ ಅವ್ರಿಗೆ ಸಮರ್ಥನೆ ನಾವು ಕೊಟ್ಟಿದ್ವಿ. ಯಂಗ್ಸ್ಟರ್ ಇದ್ದಾನೆ, ಯುವಕರನ್ನ ಬೇಗ ಪಿಕಪ್ ಆಗ್ತಾನೆ. ಎಲ್ಲ ಜೊತೆ ಕರೆದುಕೊಂಡು ಹೋಗುವಂಥ ಒಂದು ಸ್ವಭಾವನೂ ಕೂಡ ಇದೆ. ಅವರ ತಾಯಿಯೂ ಕೂಡ ಸಂಸದರಾಗಿ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇರ್ತಾರೆ. ಮಲ್ಲಿಕಾರ್ಜುನ್ ಅವರು ತಂದೆ ಇವತ್ತು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿ ಇವತ್ತು ಸಹ ಬಹಳಷ್ಟು ಕೆಲಸಗಳನ್ನು ದಾವಣಗೆರೆ ಅಭಿವೃದ್ಧಿಯಲ್ಲಿ ಕೆರೆ ತುಂಬುವಂಥದ್ದಾಗಿರ್ಬೋದು. ಇಲ್ಲಿಯ ಹಿಂದೆ ಫುಡ್ ವರ್ಕ್ ನೀಡಿದ ಸಂಕೃಷ್ಣ ನಾವು ನೋಡ್ತೀವಿ, ಎಲ್ಲ ಹಣ ಇಲ್ಲೇ ತೊಗೊಂಬಂದಿದ್ರು. ಇದೆಲ್ಲವೂ ಕೂಡ ದಾವಣಗೆರೆ ಅಭಿವೃದ್ಧಿ ಅವರು ಕೂಡ ಕಾರ್ಯಕರ್ತರಾದ